ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ ಜಾತಿ ಜನಗಣತಿಯ ಜ್ವಾಲೆ ಈಗಾಗಲೇ ಧಗಧಗಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಈ ನಡೆಯ ವಿರುದ್ಧ ಕಾಂಗ್ರೆಸ್ನವರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಧ್ಯೆ ವಿಶೇಷ ಕ್ಯಾಬಿನೆಟ್ ಕೂಡ ಈಗಾಗಲೇ ನಡೀತಾ ಇರೋದು. ಜಾತಿ ಗಣತಿ ಪರ ವಿರೋಧದ ನಡುವೆ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮುಖ್ಯವಾಗಿ ಏನೆಲ್ಲ ಚರ್ಚೆ ಆಗುತ್ತೆ, ಇವತ್ತೇ ವರದಿ ಸ್ವೀಕಾರ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷ ಕ್ಯಾಬಿನೆಟ್ ಸಭೆ, ಸಂಜೆಯ ಸಂಪುಟ ಸಭೆಯತ್ತ ಕರುನಾಡಿನ ಚಿತ್ತ ನೆಟ್ಟಿದೆ. ಇವತ್ತೇ ಜಾತಿ ಗಣತಿ ವರದಿ ಸ್ವೀಕರಿಸಿದ್ದ ಕ್ಯಾಬಿನೆಟ್, ಇಲ್ಲ ವರದಿ ಸಂಪುಟ ಉಪಸಮಿತಿಗೆ ವರ್ಗಾವಣೆ ಆಗುತ್ತಾ, ತಾತ್ಕಾಲಿಕವಾಗಿ ವರದಿ ಜಾರಿಗೆ ತಡೆ ನೀಡ್ತಾರಾ ಸಿಎಂ ಅನ್ನುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಈ ಮೀಟಿಂಗ್ನಿಂದ ಉತ್ತರ ಸಿಗಲಿಕ್ಕಿದೆ. ಏನಾಗಬಹುದು ಅನ್ನುವಂತಹ ಕುತೂಹಲವಂತೂ ಹೆಚ್ಚಾಗ್ತಾ ಇದೆ. ಈಗಾಗಲೇ ಪ್ರಭಾವಿ ಸಚಿವರುಗಳೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯ, ರೆಡ್ಡಿ ಸಮುದಾಯ, ಬ್ರಾಹ್ಮಣ ಸಮುದಾಯ ಇವರೆಲ್ಲರೂ ಕೂಡ ಈಗಾಗಲೇ ಈ ಒಂದು ಜಾತಿ ಗಣತಿಯ ವಿರುದ್ಧ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ ಜಾತಿ ಜನಗಣತಿಯ ಜ್ವಾಲೆ ಈಗಾಗಲೇ ಧಗಧಗಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಈ ನಡೆಯ ವಿರುದ್ಧ ಕಾಂಗ್ರೆಸ್ನವರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಧ್ಯೆ ವಿಶೇಷ ಕ್ಯಾಬಿನೆಟ್ ಕೂಡ ಈಗಾಗಲೇ ನಡೀತಾ ಇರೋದು. ಜಾತಿ ಗಣತಿ ಪರ ವಿರೋಧದ ನಡುವೆ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮುಖ್ಯವಾಗಿ ಏನೆಲ್ಲ ಚರ್ಚೆ ಆಗುತ್ತೆ, ಇವತ್ತೇ ವರದಿ ಸ್ವೀಕಾರ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷ ಕ್ಯಾಬಿನೆಟ್ ಸಭೆ, ಸಂಜೆಯ ಸಂಪುಟ ಸಭೆಯತ್ತ ಕರುನಾಡಿನ ಚಿತ್ತ ನೆಟ್ಟಿದೆ. ಇವತ್ತೇ ಜಾತಿ ಗಣತಿ ವರದಿ ಸ್ವೀಕರಿಸಿದ್ದ ಕ್ಯಾಬಿನೆಟ್, ಇಲ್ಲ ವರದಿ ಸಂಪುಟ ಉಪಸಮಿತಿಗೆ ವರ್ಗಾವಣೆ ಆಗುತ್ತಾ, ತಾತ್ಕಾಲಿಕವಾಗಿ ವರದಿ ಜಾರಿಗೆ ತಡೆ ನೀಡ್ತಾರಾ ಸಿಎಂ ಅನ್ನುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಈ ಮೀಟಿಂಗ್ನಿಂದ ಉತ್ತರ ಸಿಗಲಿಕ್ಕಿದೆ. ಏನಾಗಬಹುದು ಅನ್ನುವಂತಹ ಕುತೂಹಲವಂತೂ ಹೆಚ್ಚಾಗ್ತಾ ಇದೆ. ಈಗಾಗಲೇ ಪ್ರಭಾವಿ ಸಚಿವರುಗಳೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯ, ರೆಡ್ಡಿ ಸಮುದಾಯ, ಬ್ರಾಹ್ಮಣ ಸಮುದಾಯ ಇವರೆಲ್ಲರೂ ಕೂಡ ಈಗಾಗಲೇ ಈ ಒಂದು ಜಾತಿ ಗಣತಿಯ ವಿರುದ್ಧ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ ಜಾತಿ ಜನಗಣತಿಯ ಜ್ವಾಲೆ ಈಗಾಗಲೇ ಧಗಧಗಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಈ ನಡೆಯ ವಿರುದ್ಧ ಕಾಂಗ್ರೆಸ್ನವರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಧ್ಯೆ ವಿಶೇಷ ಕ್ಯಾಬಿನೆಟ್ ಕೂಡ ಈಗಾಗಲೇ ನಡೀತಾ ಇರೋದು. ಜಾತಿ ಗಣತಿ ಪರ ವಿರೋಧದ ನಡುವೆ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮುಖ್ಯವಾಗಿ ಏನೆಲ್ಲ ಚರ್ಚೆ ಆಗುತ್ತೆ, ಇವತ್ತೇ ವರದಿ ಸ್ವೀಕಾರ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷ ಕ್ಯಾಬಿನೆಟ್ ಸಭೆ, ಸಂಜೆಯ ಸಂಪುಟ ಸಭೆಯತ್ತ ಕರುನಾಡಿನ ಚಿತ್ತ ನೆಟ್ಟಿದೆ. ಇವತ್ತೇ ಜಾತಿ ಗಣತಿ ವರದಿ ಸ್ವೀಕರಿಸಿದ್ದ ಕ್ಯಾಬಿನೆಟ್, ಇಲ್ಲ ವರದಿ ಸಂಪುಟ ಉಪಸಮಿತಿಗೆ ವರ್ಗಾವಣೆ ಆಗುತ್ತಾ, ತಾತ್ಕಾಲಿಕವಾಗಿ ವರದಿ ಜಾರಿಗೆ ತಡೆ ನೀಡ್ತಾರಾ ಸಿಎಂ ಅನ್ನುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಈ ಮೀಟಿಂಗ್ನಿಂದ ಉತ್ತರ ಸಿಗಲಿಕ್ಕಿದೆ. ಏನಾಗಬಹುದು ಅನ್ನುವಂತಹ ಕುತೂಹಲವಂತೂ ಹೆಚ್ಚಾಗ್ತಾ ಇದೆ. ಈಗಾಗಲೇ ಪ್ರಭಾವಿ ಸಚಿವರುಗಳೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯ, ರೆಡ್ಡಿ ಸಮುದಾಯ, ಬ್ರಾಹ್ಮಣ ಸಮುದಾಯ ಇವರೆಲ್ಲರೂ ಕೂಡ ಈಗಾಗಲೇ ಈ ಒಂದು ಜಾತಿ ಗಣತಿಯ ವಿರುದ್ಧ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ ಜಾತಿ ಜನಗಣತಿಯ ಜ್ವಾಲೆ ಈಗಾಗಲೇ ಧಗಧಗಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಈ ನಡೆಯ ವಿರುದ್ಧ ಕಾಂಗ್ರೆಸ್ನವರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಧ್ಯೆ ವಿಶೇಷ ಕ್ಯಾಬಿನೆಟ್ ಕೂಡ ಈಗಾಗಲೇ ನಡೀತಾ ಇರೋದು. ಜಾತಿ ಗಣತಿ ಪರ ವಿರೋಧದ ನಡುವೆ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮುಖ್ಯವಾಗಿ ಏನೆಲ್ಲ ಚರ್ಚೆ ಆಗುತ್ತೆ, ಇವತ್ತೇ ವರದಿ ಸ್ವೀಕಾರ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷ ಕ್ಯಾಬಿನೆಟ್ ಸಭೆ, ಸಂಜೆಯ ಸಂಪುಟ ಸಭೆಯತ್ತ ಕರುನಾಡಿನ ಚಿತ್ತ ನೆಟ್ಟಿದೆ. ಇವತ್ತೇ ಜಾತಿ ಗಣತಿ ವರದಿ ಸ್ವೀಕರಿಸಿದ್ದ ಕ್ಯಾಬಿನೆಟ್, ಇಲ್ಲ ವರದಿ ಸಂಪುಟ ಉಪಸಮಿತಿಗೆ ವರ್ಗಾವಣೆ ಆಗುತ್ತಾ, ತಾತ್ಕಾಲಿಕವಾಗಿ ವರದಿ ಜಾರಿಗೆ ತಡೆ ನೀಡ್ತಾರಾ ಸಿಎಂ ಅನ್ನುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಈ ಮೀಟಿಂಗ್ನಿಂದ ಉತ್ತರ ಸಿಗಲಿಕ್ಕಿದೆ. ಏನಾಗಬಹುದು ಅನ್ನುವಂತಹ ಕುತೂಹಲವಂತೂ ಹೆಚ್ಚಾಗ್ತಾ ಇದೆ. ಈಗಾಗಲೇ ಪ್ರಭಾವಿ ಸಚಿವರುಗಳೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯ, ರೆಡ್ಡಿ ಸಮುದಾಯ,
ಬ್ರಾಹ್ಮಣ ಸಮುದಾಯ ಇವರೆಲ್ಲರೂ ಕೂಡ ಈಗಾಗಲೇ ಈ ಒಂದು ಜಾತಿ ಗಣತಿಯ ವಿರುದ್ಧ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ ಜಾತಿ ಜನಗಣತಿಯ ಜ್ವಾಲೆ ಈಗಾಗಲೇ ಧಗಧಗಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಈ ನಡೆಯ ವಿರುದ್ಧ ಕಾಂಗ್ರೆಸ್ನವರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಧ್ಯೆ ವಿಶೇಷ ಕ್ಯಾಬಿನೆಟ್ ಕೂಡ ಈಗಾಗಲೇ ನಡೀತಾ ಇರೋದು. ಜಾತಿ ಗಣತಿ ಪರ ವಿರೋಧದ ನಡುವೆ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ಈ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮುಖ್ಯವಾಗಿ ಏನೆಲ್ಲ ಚರ್ಚೆ ಆಗುತ್ತೆ, ಇವತ್ತೇ ವರದಿ ಸ್ವೀಕಾರ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷ ಕ್ಯಾಬಿನೆಟ್ ಸಭೆ, ಸಂಜೆಯ ಸಂಪುಟ ಸಭೆಯತ್ತ ಕರುನಾಡಿನ ಚಿತ್ತ ನೆಟ್ಟಿದೆ. ಇವತ್ತೇ ಜಾತಿ ಗಣತಿ ವರದಿ ಸ್ವೀಕರಿಸಿದ್ದ ಕ್ಯಾಬಿನೆಟ್, ಇಲ್ಲ ವರದಿ ಸಂಪುಟ ಉಪಸಮಿತಿಗೆ ವರ್ಗಾವಣೆ ಆಗುತ್ತಾ, ತಾತ್ಕಾಲಿಕವಾಗಿ ವರದಿ ಜಾರಿಗೆ ತಡೆ ನೀಡ್ತಾರಾ ಸಿಎಂ ಅನ್ನುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಈ ಮೀಟಿಂಗ್ ನಿಂದ ಉತ್ತರ ಸಿಗಲಿಕ್ಕಿದೆ. ಏನಾಗಬಹುದು ಅನ್ನುವಂತಹ ಕುತೂಹಲವಂತೂ ಹೆಚ್ಚಾಗ್ತಾ ಇದೆ. ಈಗಾಗಲೇ ಪ್ರಭಾವಿ ಸಚಿವರುಗಳೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯ, ರೆಡ್ಡಿ ಸಮುದಾಯ, ಬ್ರಾಹ್ಮಣ ಸಮುದಾಯ ಇವರೆಲ್ಲರೂ ಕೂಡ ಈಗಾಗಲೇ ಈ ಒಂದು ಜಾತಿ ಗಣತಿಯ ವಿರುದ್ಧ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ ಜಾತಿ ಜನಗಣತಿಯ ಜ್ವಾಲೆ ಈಗಾಗಲೇ ಧಗಧಗಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಈ ನಡೆಯ ವಿರುದ್ಧ ಕಾಂಗ್ರೆಸ್ನವರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಧ್ಯೆ ವಿಶೇಷ ಕ್ಯಾಬಿನೆಟ್ ಕೂಡ ಈಗಾಗಲೇ ನಡೀತಾ ಇರೋದು. ಜಾತಿ ಗಣತಿ ಪರ ವಿರೋಧದ ನಡುವೆ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ಈ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮುಖ್ಯವಾಗಿ ಏನೆಲ್ಲ ಚರ್ಚೆ ಆಗುತ್ತೆ, ಇವತ್ತೇ ವರದಿ ಸ್ವೀಕಾರ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷ ಕ್ಯಾಬಿನೆಟ್ ಸಭೆ, ಸಂಜೆಯ ಸಂಪುಟ ಸಭೆಯತ್ತ ಕರುನಾಡಿನ ಚಿತ್ತ ನೆಟ್ಟಿದೆ. ಇವತ್ತೇ ಜಾತಿ ಗಣತಿ ವರದಿ ಸ್ವೀಕರಿಸಿದ್ದ ಕ್ಯಾಬಿನೆಟ್, ಇಲ್ಲ ವರದಿ ಸಂಪುಟ ಉಪಸಮಿತಿಗೆ ವರ್ಗಾವಣೆ ಆಗುತ್ತಾ, ತಾತ್ಕಾಲಿಕವಾಗಿ ವರದಿ ಜಾರಿಗೆ ತಡೆ ನೀಡ್ತಾರಾ ಸಿಎಂ ಅನ್ನುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಈ ಮೀಟಿಂಗ್ ನಿಂದ ಉತ್ತರ ಸಿಗಲಿಕ್ಕಿದೆ. ಏನಾಗಬಹುದು ಅನ್ನುವಂತಹ ಕುತೂಹಲವಂತೂ ಹೆಚ್ಚಾಗ್ತಾ ಇದೆ. ಈಗಾಗಲೇ ಪ್ರಭಾವಿ ಸಚಿವರುಗಳೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯ, ರೆಡ್ಡಿ ಸಮುದಾಯ, ಬ್ರಾಹ್ಮಣ ಸಮುದಾಯ ಇವರೆಲ್ಲರೂ ಕೂಡ ಈಗಾಗಲೇ ಈ ಒಂದು ಜಾತಿ ಗಣತಿಯ ವಿರುದ್ಧ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ ಜಾತಿ ಜನಗಣತಿಯ ಜ್ವಾಲೆ ಈಗಾಗಲೇ ಧಗಧಗಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಈ ನಡೆಯ ವಿರುದ್ಧ ಕಾಂಗ್ರೆಸ್ನವರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಧ್ಯೆ ವಿಶೇಷ ಕ್ಯಾಬಿನೆಟ್ ಕೂಡ ಈಗಾಗಲೇ ನಡೀತಾ ಇರೋದು. ಜಾತಿ ಗಣತಿ ಪರ ವಿರೋಧದ ನಡುವೆ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ಈ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಮುಖ್ಯವಾಗಿ ಏನೆಲ್ಲ ಚರ್ಚೆ ಆಗುತ್ತೆ, ಇವತ್ತೇ ವರದಿ ಸ್ವೀಕಾರ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷ ಕ್ಯಾಬಿನೆಟ್ ಸಭೆ, ಸಂಜೆಯ ಸಂಪುಟ ಸಭೆಯತ್ತ ಕರುನಾಡಿನ ಚಿತ್ತ ನೆಟ್ಟಿದೆ. ಇವತ್ತೇ ಜಾತಿ ಗಣತಿ ವರದಿ ಸ್ವೀಕರಿಸಿದ್ದ ಕ್ಯಾಬಿನೆಟ್, ಇಲ್ಲ ವರದಿ ಸಂಪುಟ ಉಪಸಮಿತಿಗೆ ವರ್ಗಾವಣೆ ಆಗುತ್ತಾ, ತಾತ್ಕಾಲಿಕವಾಗಿ ವರದಿ ಜಾರಿಗೆ ತಡೆ ನೀಡ್ತಾರಾ ಸಿಎಂ ಅನ್ನುವಂತಹ ಎಲ್ಲಾ ಪ್ರಶ್ನೆಗಳಿಗೆ ಈ ಮೀಟಿಂಗ್ ನಿಂದ ಉತ್ತರ ಸಿಗಲಿಕ್ಕಿದೆ. ಏನಾಗಬಹುದು ಅನ್ನುವಂತಹ ಕುತೂಹಲವಂತೂ ಹೆಚ್ಚಾಗ್ತಾ ಇದೆ. ಈಗಾಗಲೇ ಪ್ರಭಾವಿ ಸಚಿವರುಗಳೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯ, ರೆಡ್ಡಿ ಸಮುದಾಯ, ಬ್ರಾಹ್ಮಣ ಸಮುದಾಯ ಇವರೆಲ್ಲರೂ ಕೂಡ ಈಗಾಗಲೇ ಈ ಒಂದು ಜಾತಿ ಗಣತಿಯ ವಿರುದ್ಧ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಇದನ್ನ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ.